ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಸಾರಿ ಅಂದ ಹಾಗೆ ನಾನೇನೋ ಮರೆತುಬಿಟ್ಟೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೌಜು ಪೂಜಾ ವ್ಲಾಗ್ಸ್. ತುಂಬಾ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಪಾರ್ಕ್ಗಂತೂ ಡೈಲಿ ಹೋಗ್ತಾ ಇದ್ದೀನಿ. ಆದರೆ ಏನಪ್ಪ ಅಂತಂದರೆ ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡೋದಕ್ಕಾಗ್ತಿಲ್ಲ. ಕ್ಯಾಪ್ಚರ್ ಮಾಡಿದ್ರು ಕೂಡ ಅದನ್ನು ಎಡಿಟ್ ಮಾಡೋದಕ್ಕೆ ಟೈಮ್ ಆಗ್ತಾ ಇಲ್ಲ. ಕೆಲಸ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಆಫೀಸಲ್ಲಿ. ಹಾಗಾಗಿ ಶಾರ್ಟ್ಸ್ನಂತೂ ಜಸ್ಟ್ 30 ಡೇಸ್ ಮಾತ್ರ ಕಂಟಿನ್ಯೂಸ್ ಆಗಿ ಹಾಕಿಬಿಟ್ಟು ಮತ್ತೆ ನಾನು ಹಾಕಲೇ ಇಲ್ಲ. ಸೊ ಇವತ್ತು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸಾರಿ ಕೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಇವತ್ತಂತೂ ಪಾರ್ಕಲ್ಲಿ ಇಷ್ಟು ದಿನ ಮಾಡದೇ ಇರೋ ಎಕ್ಸಸೈಸ್ನ ಮಾಡಿದ್ದೀವಿ. ಏನಪ್ಪ ಅಂತಂದರೆ ಈ ಎಕ್ಸಸೈಸ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಚೈಲ್ಡ್ಹುಡ್ಡು, ಹೈಸ್ಕೂಲ್ ಅಥವಾ ಸ್ಕೂಲ್ ಟೈಮಲ್ಲಿ PT ಮಾಸ್ಟ್ರು ಹೇಳ್ಕೊಡ್ತಾರಲ್ವ, ಆ ಟೈಮಲ್ಲಿ ಮಾಡಿರ್ತೀರಾ. ನಾನಂತೂ ಅವಾಗ ತುಂಬಾ ಬೈಕೊಳ್ತಾ ಇದ್ದೆ PT ಮಾಸ್ಟ್ರಿಗೆ. ಎಷ್ಟು ಹಿಂಸೆ ಕೊಡ್ತಾರಪ್ಪ ಎಕ್ಸಸೈಸ್ ಅಂತ. ಬಟ್ ಅವ್ರು ಅವತ್ತು ಹೇಳ್ಕೊಟ್ಟಿದ್ದಕ್ಕೆ ಇವತ್ತದು ಹೆಲ್ಪ್ಫುಲ್ ಆಯಿತು ಅಂತ ನನಗೆ ಅನ್ನಿಸ್ತಿದೆ. ಅವತ್ತು ಸಿಟ್ಟು ಬರ್ತಾಯಿತ್ತು, ಬಟ್ ಇವತ್ತಿಗೆ ಹೋಲಿಸಿದ್ರೆ ಅವತ್ತು ಕಲ್ತಿದ್ದು ಇವತ್ತು ಯೂಸ್ ಆಯಿತು ಅಂತ ಅನ್ನಿಸ್ತಾ ಇದೆ. ಹಾಗೆ ನಾವು ಪಾರ್ಕಲ್ಲಿ ಈ ಹುಳಗಳಿತ್ತು. ನಾವು ಇಷ್ಟು ದಿನ ಇದ್ರೂ ಕೂಡ ಈ ಒಂದು ಸ್ಥಳಕ್ಕೆ ಬಂದಿರಲಿಲ್ಲ. ಇವತ್ತು ಬಂದ್ವಿ. ಇಲ್ಲಂತೂ ಹುಳುಗಳ ರಾಶಿನೇ ಇದೆ. ಈ ಹುಳಕ್ಕೆ ಏನು ಹೇಳ್ತಾರೆ ಅಂತ ಹೇಳಿ, ಚೇಳ್ ಥರ ಇದೆ ನೋಡೋಕ್ಕೆ, ಬಟ್ ಅದು ಚೇಳಲ್ಲ. ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹುಳ ಬೇರೆ ಇದೆ. ತೆಂಗಿನ ಮರ ಬುಡ ಪೂರ್ತಿ ಈ ಹುಳುಗಳೇ ಸೇರ್ಕೊಂಡ್ಬಿಟ್ಟಿದೆ. ಇನ್ನೊಂದು ಕಾಮಿಡಿ ಏನಪ್ಪ ಅಂತಂದರೆ, ಇಲ್ಲಿರೋ ಈ 2 ಹುಳಗಳನ್ನ ನೋಡಿ ಏನು ಜೋಡಿಯಾಗಿ ಡ್ಯಾನ್ಸ್ ಮಾಡ್ತಿದೆ ಅಂತ. ಇದೊಂದು ಸಿಕ್ಕಾಪಟ್ಟೆ ಫನ್ನಿ ಆಗಿತ್ತು ಅಂತಲೇ ಹೇಳ್ಬೋದು. ಇದಾದ್ಮೇಲೆ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಇರುವೆ ಫ್ಯಾಮಿಲಿ. ಎಷ್ಟು ಚೆಂದ ಇದೆ ನೋಡಿ. ಮನುಷ್ಯರಿಗಿಂತ ಇರುವೆನೇ ವಾಸಿ ಅಲ್ವಾ. ಏನು ಸಿಕ್ಕರೂ ಹಂಚ್ಕೊಂಡು ತಿನ್ನುತ್ತೆ. ಒಂದು ಅಕ್ಕಿ ತುಂಡಾಗಲಿ ಅಥವಾ ಒಂದು ಸಕ್ಕರೆ ಬೆಲ್ಲ ತುಂಡು ಏನೇ ಆಗಲಿ ಗುಂಪಾಗಿ ಹೋಗುತ್ತೆ. ಇಲ್ಲ ಒಂದೇ ಸಿಂಗಲ್ ಹೋದ್ರೂ ಕೂಡ ತಮ್ಮ ಪಂಗಡದವರಿಗೆಲ್ಲ ಕೊಟ್ಟು ತಿನ್ನುತ್ತೆ. ಹಾಗೆ ನೋಡಿ ಸಾಲಾಗಿ ಮಿಲ್ಟ್ರಿಗೆ ಹೋಗೋ ಥರ ಈ ಇರುವೆಗಳು ಹೋಗ್ತಾ ಇದೆ. ನನಗಂತೂ ನೆನಪಾಗೋದು ಏನಂತಂದರೆ, ನಾನು ಚಿಕ್ಕವಳಿಂದ ಈವರೆಗೂ ಕೂಡ ನಮ್ಮ ಡ್ಯಾಡಿ ಏನು ಮಾಡ್ತಾರೆ ಅಂತಂದರೆ, ಮನೆಗೆ ಒಂದು ಇರುವೆ ಅಥವಾ ಯಾವುದೇ ಒಂದು ಏನೇ ಒಂದು ಚಿಕ್ಕ ಪುಟ್ಟ ಹುಳಗಳು ಬಂದರೂ ಕೂಡ ನಮ್ಮಪ್ಪ ಸಾಯಿಸ್ತಾ ಇರಲಿಲ್ಲ. ಅದನ್ನು ನೀಟಾಗಿ ಕೈಲಿ ಎತ್ಕೊಂಡು ಅದನ್ನ ಹೊರಗಡೆ ಬಿಡ್ತಾ ಇದ್ರು. ಅಷ್ಟೊಂದು ಕೇರ್ ಮಾಡ್ತಾಯಿದ್ರು ಆ ಹುಳಗಳನ್ನು. ಸೊ ನನಗೂ ಹಾಗಾಗಿ ಹುಳ ಹುಟ್ಟೆ ಏನೇ ಕಂಡು ಸ್ವಲ್ಪ ಸಾಫ್ಟ್ ಕಾರ್ನರ್ ಜಾಸ್ತಿ. ಇವತ್ತು ನನ್ನ ವ್ಲಾಗ್ಸ್ಗೋಸ್ಕರನೇ ಈ ಹುಳಗಳು ಕಾಣಿಸ್ಕೊಂಡು ಏನೋ ಗೊತ್ತಿಲ್ಲ. ಇದಕ್ಕಿಂತ ಎಕ್ಸ್ಟ್ರಾಡಿನರಿ ಕೇಳಿ, ಪಾರ್ಕಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಹಕ್ಕಿ ಬಂದಿತ್ತು. ಹಕ್ಕಿ ಅಂತ ಅಂದರೆ ಅದು ಚೆನ್ನಾಗಿರೋ ಹುಡುಗಿ ಅಥವಾ ಹುಡುಗ ಅಲ್ಲ. ಈ ಹಕ್ಕಿ ಇಷ್ಟು ದಿನ ಇದು ನನ್ನ ಕಣ್ಣಿಗೆ ಬಿದ್ದಿಲ್ವೋ ಅಥವಾ ನಾನು ನೋಡಿಲ್ವೋ ಗೊತ್ತಿಲ್ಲ. ಬಟ್ ಇವತ್ತು ನನ್ನ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಈ ಹಕ್ಕಿ. ಈ ಹಕ್ಕಿ ಹೆಸರು ಗೊತ್ತಿದ್ರು ಕೂಡ ಕಾಮೆಂಟಲ್ಲಿ ತಿಳಿಸಿ. ಒಂದು ಪ್ಲೇಸ್ ಇದೆ ಅಲ್ವಾ, ಇಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಮಾಡ್ಬೋದು. ಇಲ್ಲಿ ಆ್ಯಕ್ಚುಲಿ ಅಂಕಲ್ಗಳು ಓಲ್ಡ್ ಏಜ್ ಅವರು ವರ್ಕೌಟ್ ಮಾಡ್ತಾರೆ. ನಾನು ಮಾಡಿದೆ, ಬಟ್ ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ಎಷ್ಟು ಜನ ಇದ್ದಾರೆ ನೋಡಿ ಪಾರ್ಕಲ್ಲಿ. ತುಂಬ ಜನ ಇರ್ತಾರೆ, ಬಟ್ ಇವಾಗ ಯಾಕೋ ಕಡಿಮೆ ಆಗ್ತಾ ಇದ್ದಾರೆ. ಎಕ್ಸಸೈಸ್ ಎಲ್ಲ ಮುಗಿಸ್ಬಿಟ್ಟು ನಾನು ಅಂಗಡಿಗೆ ಹೋಗ್ಬಿಟ್ಟು ಮೊಟ್ಟೆ ಹಾಗೆಯೇ ಕ್ರೀಮ್ ಬನ್ ತೊಗೊಬಂದ್ಬಿಟ್ಟು ಸ್ನಾನ ಮಾಡಿ, ಇದಾದಮೇಲೆ ಸ್ನಾನ ಮಾಡಿ ಸೀದಾ ಆಫೀಸ್ ಕಡೆಗೆ ಹೊರಟೆ. ಇದು ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಔಟ್ಫಿಟ್ ಬಗ್ಗೆ ಹೇಳಲೇಬೇಕು. ಜಸ್ಟ್ 99 ರೂಪೀಸ್ ಇದು. ಶಾಕ್ ಆಗಬೇಡಿ, ಬಟ್ ತುಂಬ ಚೆನ್ನಾಗಿದೆ. ಇದು ಎಲ್ಲಿ ಏನೋ ಎತ್ತಾ ಅಂತ ಒಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶಾಪಿಂಗ್ ಬ್ಲಾಗ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಬಟ್ ಸಖತ್ತಾಗಿದೆ. ಇನ್ನೂ ನಮ್ಮ ಆಫೀಸ್ ಎಂಟ್ರೆನ್ಸ್ ಹೇಗಿದೆ ನೋಡಿ. ಆಲ್ಮೋಸ್ಟ್ ತುಂಬ ವೀಡಿಯೋಗಳಲ್ಲಿ ತೋರಿಸಿರ್ತೀನಿ. ಇವರೇ ನಮ್ಮ ಮೇಡಮ್ ವಿಜಯಲಕ್ಷ್ಮಿ ಶಿಬರೂರವರು. ಇವರಂತೂ ಎಲ್ಲರಿಗೂ ಗೊತ್ತಿರ್ತಾರೆ ಬಿಡಿ. ಇಲ್ಲಿಂದ ಸೀದಾ ಆಫೀಸ್ಗೆ ಹೋಗಿ ಕೆಲಸನ ಸ್ಟಾರ್ಟ್ ಮಾಡಿದೆ. ಮಾಮೂಲಿ ನನ್ನ ಕೆಲಸ ಏನು ಹೇಳಿ, ನ್ಯೂಸ್ನ ಹುಡುಕೋದು, ಒಂದಷ್ಟು ಹೆಡ್ಲೈನ್ಸ್ಗಳನ್ನ ಹಾಕೋದು, ಅದನ್ನು ಮೇಡಮ್ಗೆ ಹಾಕೋದು, ಮೇಡಮ್ ನೋಡ್ಬಿಟ್ಟು ಕರೆಕ್ಷನ್ ಹಾಕ್ಬಿಟ್ಟು ನಂಗೆ ಹಾಕೋದು. ಸೊ ಹೆಡ್ಲೈನ್ಸ್ ಮಾತ್ರ ಅಲ್ಲ, ಸ್ಕ್ರಿಪ್ಟ್, ರೀಲ್ಸ್, ಎನಿಥಿಂಗ್ ಎಲ್ಲ ಕೂಡ ಮಾಡಬೇಕು. ಅಷ್ಟೊತ್ತಿಗಾಗಲೇ ನಮ್ಮ ತೇಜು ಮೇಡಮ್ ಅವರು ಬಂದ್ಬಿಟ್ಟು, ಅಕ್ಕ ನೀನೇನು ತಿಂದಿಲ್ಲ, ಡಯಟ್ ಮಾಡ್ತಿದ್ಯಾ, ತಗೊಳಕ್ಕ ಕಾಳು ತಿನ್ನು ಅಂತ ಕೊಟ್ಬಿಟ್ಲು. ನೋಡಿ ಇವಳೆ ಅದನ್ನು ತಿಂದು, ಆಮೇಲೆ ನಾನು ಪಪ್ಪಾಯ ಕಟ್ ಮಾಡ್ಕೊಂಡು ಹೋಗಿದ್ದೆ, ಅದನ್ನು ಕೂಡ ತಿಂದು ಒಂದಷ್ಟು ಕೆಲಸಗಳು ಇತ್ತು, ಅದನ್ನು ಮುಗಿಸ್ಕೊಂಡು. ಏನು ಕೆಲಸ ಅಂತ ನಾನು ಯೂಟ್ಯೂಬಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ ಆ ಸಿಚುವೇಶನ್ ಇವಾಗ ತುಂಬ ಕ್ರಿಟಿಕಲ್ ಆಗಿದೆ. ಹಾಗಾಗಿ ಅಲ್ಲಿರೋದು ನಾನು ನೋಡಿ ಸಾಕು. ನನ್ನ ಹತ್ರ ಎಕ್ಸ್ಪ್ಲೇನ್ ಏನು ಮಾಡೋದಕ್ಕೆ ಹೋಗಲ್ಲ. ಇನ್ನೂ ನಮ್ಮ ಸ್ಟೂಡೆಂಟ್ ಒಬ್ರದ್ದು ಬರ್ಡೇ ಇತ್ತು. ಹಾಗಾಗಿ ಅವರು ಮಲ್ಲಿಕಾ ಇಂದ ಬಿರಿಯಾನಿಯನ್ನು ಆರ್ಡರ್ ಮಾಡಿದ್ದು. ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಅವರೇನೋ ಕೆಲಸ ಇದೆ, ಎಮರ್ಜೆನ್ಸಿ ಇದೆ ಅಂತ ಹೋದರು. ಸಖತ್ತಾಗಿತ್ತು ಮಟನ್ ಬಿರಿಯಾನಿ ಆ್ಯಂಡ್ ಚಿಕನ್ ಬಿರಿಯಾನಿ. ಒಬ್ಬರು ಮಾತ್ರ ಮಟನ್ ಬಿರಿಯಾನಿ ತಿಂದರು, ನಾವು ಚಿಕನ್ ಬಿರಿಯಾನಿ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಅದಕ್ಕಿಂತ ಈ ಬಿರಿಯಾನಿ ಬಾಕ್ಸ್ ಮೇಲೆ ಟಗರು ಚಿತ್ರ ಇದೆ ನೋಡಿ, ಇದು ಮಸ್ತಾಗಿತ್ತು ಮಾತ್ರ. ಇರೋ ಟಗರು ಒಳಗಡೆ ಚಿಕನ್, ಮಜಾ ಇದೆ ಅಲ್ವಾ. ಅದನ್ನ ತಿಂದು ಸಂಜೆ ಸ್ವಲ್ಪ ಪ್ಯಾಕೇಜ್ಗಳೆಲ್ಲ ಎಡಿಟ್ ಮಾಡ್ತಾಯಿದ್ರು. ಅದನ್ನೆಲ್ಲ ಸ್ವಲ್ಪ ಹಾಗೆ ಕರೆಕ್ಷನ್ ಮಾಡಿಬಿಟ್ಟು, ಇನ್ನು ನಮ್ಮ ಆನ್ಲೈನ್ ಬ್ಯಾಚಲ್ಲಿ ಜರ್ನಲಿಸಮ್ದು ಕ್ಲಾಸ್ ಇತ್ತು. ಅವರಿಗೆ ಹೆಡ್ಲೈನ್ಸ್ ಹೇಗೆ ಹಾಕಬೇಕು, ಒಂದು ನ್ಯೂಸ್ ಯಾವ ರೀತಿ ಹೋಗುತ್ತೆ, ಹೆಡ್ಲೈನ್ಸ್ಗೆ ಯಾವ ರೀತಿ ಕ್ಯಾಪ್ಚರ್ ಲೈನ್ಸ್ಗಳನ್ನು ಹಾಕಬೇಕು, ಒಂದು ಅರ್ಧ ಗಂಟೆಗೆ ಎಷ್ಟೆಲ್ಲ ನ್ಯೂಸ್ಗಳು ಹೋಗಬೇಕು, ಹೀಗೆ ನ್ಯೂಸ್ ಬೇಸಿಕ್ಸ್ ಏನೇನು ಬೇಕೋ ಎಲ್ಲ ಕೂಡ ಕ್ಲಾಸ್ ಮಾಡ್ತಾ ಇದೆ. ಅದರದ್ದೊಂದು ಸಣ್ಣ ವೀಡಿಯೋವನ್ನು ನೋಡ್ಕೊಂಡು ಬನ್ನಿ. ಒಬ್ಬೊಬ್ರು ತಗೊಳ್ಳೋ ಆ್ಯಂಗಲ್ ಒಂದೊಂದು ಇರುತ್ತೆ. ಈ ಹೆಡ್ಲೈನ್ಸ್ ಆಗಿರಬಹುದು, ಬ್ರೇಕಿಂಗ್ ನ್ಯೂಸ್ಗಳಾಗಿರಬಹುದು, ಅಥವಾ
ಎನಿಥಿಂಗ್ ಆ ಚಾನಲ್ ಒಂದು ಸುದ್ದಿ ಹೋಗುತ್ತೆ, ಅದೆಲ್ಲ ಆ ಚಾನಲ್ಗೆ ಮಾತ್ರ ಸೀಮಿತ. ಇದಾದಮೇಲೆ ಉಳಿದಿರೋ ಕೆಲಸಗಳನ್ನೆಲ್ಲ ಮುಗಿಸಿ ಎಡಿಟ್ ಮಾಡಿಸಿರೋ ವೀಡಿಯೋವನ್ನು ಅಪ್ ಮಾಡಿ ಸೀದಾ ಪಿ ಜಿಗೆ ಬಂದೆ. ಪಿ ಜಿಗೆ ಬಂದು ಇನ್ನೇನು ಎಡಿಟ್ ಮಾಡಬೇಕು ಅಂತ ಟೆರಸ್ಗೆ ಬಂದೆ. ಅದಾದಮೇಲೆ ತಂಪಾಗಿ ಗಾಳಿ ಬೀಸ್ತಾ ಇತ್ತು, ಹಾಗೆ ಆ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಊಟ ಮಾಡಿ ಮಲಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಕಂಟೆಂಟ್ಗಳು ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಕಂಟಿನ್ಯೂಸ್ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಬಟ್ ಖಂಡಿತವಾಗ್ಲೂ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟು ತನಕ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.